ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ಕೋಟೆ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿ ಬೆಳಿಗ್ಗೆ ಸ್ವಾಮಿಗೆ ವೃಶ್ಚಿಕ ಲಗ್ನದಲ್ಲಿ ಸ್ವರ್ಗದ ಬಾಗಿಲನ್ನು ತೆಗೆದು ವೈಕುಂಠ ದ್ವಾರವನ್ನ ತೆಗೆದು ಉತ್ಸವವನ್ನ ಏರ್ಪಡಿಸಲಾಯಿತು. ಅದಾದ ನಂತರ ಭಕ್ತಾದಿಗಳಿಗೆ ಬೆಳಿಗ್ಗೆ 6:30 ಸಾಯಂಕಾಲ 9:30 ಭಕ್ತಾದಿಗಳ ಸೇವೆಗೆ ಅನುಕೂಲ ಮಾಡಿದ್ದೀವಿ. ಅದೇ ರೀತಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ವಿಶೇಷ ಅಂದ್ರೆ ಈ ವೈಕುಂಠ ಏಕಾದಶಿ ವರ್ಷಕ್ಕೊಂದ್ಸಾರಿ ಬರೋದು. ಆ ವರ್ಷಕ್ಕೊಂದ್ಸಾರಿ ಬಂದಾಗ ವೈಕುಂಠ ಬಾಗಿಲು ತೆಗೆದಾಗೆ ಒಂದು ಪ್ರತೀತಿ, ಅದು ವೈಕುಂಠದ ಬಾಗಿಲು ತೆಗೆಯುತ್ತೆ ಅಂತ ಪ್ರತೀತಿ. ಆದ್ದರಿಂದ ಭಕ್ತಾದಿಗಳು ಈ ದಿನ ತುಂಬಾ ವಿಶೇಷವಾಗಿ ಬಂದು ಭಗವಂತನನ್ನ ಅರ್ಚಿಸಿ ಸ್ನಾನ ಮಾಡಿ ಪುಣ್ಯ ಪಡ್ಕೊಳ್ತಾರೆ. ಈ ಒಂದು ದೇವಾಲಯ ಕಣ್ವ ಮಹರ್ಷಿಗಳ ಪ್ರತಿಷ್ಠಾಪನೆ. ಒಳಗಡೆ ಇರತಕ್ಕಂತಹ ಗರ್ಭಗುಡಿ ಕಣ್ವ ಮಹರ್ಷಿಗಳು ಅಂದ್ರೆ ಕಾಳಿದಾಸನ ಕಾಲದಲ್ಲಿ ಬರ್ತಕ್ಕಂಥ ಕಣ್ವ ಮಹರ್ಷಿಗಳು ಸ್ಥಾಪಿಸಿದಂತ ದೇವಾಲಯ. ಅದಾದ ನಂತರ ಸುಮಾರು 1000 ವರ್ಷಗಳ ಹಿಂದೆ ರಾಮಾನುಜಾಚಾರ್ಯರು ಬಂದು ಇಲ್ಲಿ ಈ ಒಂದು ಒಳಾಂಗಣವನ್ನ ಕಟ್ಟಿಸಿದಂತಹ ಈ ಇತಿಹಾಸ ಇರುತ್ತೆ. ಅಂದ್ರೆ ಚೋಳರು ಇದ್ದಿದ್ದು 1000 ವರ್ಷದ ಹಿಂದೆ. ಇವತ್ತಿಗೆ 1000 ವರ್ಷ ಆಗಿದೆ. ಈ ದೇವಾಲಯದ ಅಭಿವೃದ್ಧಿಯಾಗಿ ಜೀರ್ಣೋದ್ಧಾರ ಆಗಿ ರಾಮಾನುಜಾಚಾರ್ಯರು ಬಂದು ಒಳಗಡೆ ಇರತಕ್ಕಂತಹ ಮೂರ್ತಿ ಸುಮಾರು 5000 ವರ್ಷಗಳ ಇತಿಹಾಸ ಹೊಂದಿರುತ್ತೆ. ಉತ್ಸವ ಇದು ಬಂದು ಅಮ್ಮನವ್ರು ಬಂದು ಸೋಮ್ಯನಾಯಕಿ ಅಂತ, ಅದು ದೇವರ ಬಲಭಾಗದಲ್ಲಿ ಇರುತ್ತೆ. ಎಡಭಾಗದಲ್ಲಿ ಗೋದಾದೇವಿ ಇದೆ. ಕುಂಡೀರ ಮಂಡಲೋಲ್ಲಾಸಿ ತಾಪತ್ರಯ ನಿವಾರಕ ವರದಾಭ್ಯಸ್ತಾಭ್ಯೋ ವನಮಾಲಾ ವಿರಾಜಿತ ಶಂಖಚಕ್ರ ಲಸತ್ಪಾಣೆ ಶರಣಾಗತ ರಕ್ಷಕ. ಅಂದ್ರೆ ಈ ದೇವರನ್ನ ನಂಬಿದವರು ಯಾರನ್ನೂ ಕೈ ಬಿಡೋದಿಲ್ಲ ಅಂತ, ಶರಣಾಗತ ರಕ್ಷಕ. ಅವ್ರಿಗೆ ಶರಣಾಗತ ಆಗ್ಬಿಟ್ರೆ ಯಾರನ್ನೂ ಕೈ ಬಿಡೋದಿಲ್ಲ ಅಂತ ವರದರಾಜರ ಒಂದು ಶ್ಲೋಕ ಇದು. ಆದ್ರಿಂದ ಎಲ್ಲಾ ಭಕ್ತರು ಈ ದಿನ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾರೆ. ಚನ್ನಪಟ್ಟಣದ ಕೋಟೆ ಪ್ರದೇಶ ಅಂದ್ರೆ ತಿಮ್ಮಪ್ಪ ರಾಜ ಅರಸು ಆಳ್ವಿಕೆ ನಡೆಸಿದಂತಹ ಪ್ರದೇಶ. ಇಲ್ಲಿ ಈ ಪ್ರದೇಶದಲ್ಲಿ ಆ ಒಂದು ವಿಶಿಷ್ಟತೆ ಇದೆ. ರಾಮಾನುಜಾಚಾರ್ಯರು ಬಂದು ಇಲ್ಲಿ ಅನೇಕ ದೇವಾಲಯಗಳ ಪ್ರತಿಷ್ಠಾಪನೆ ಜೀರ್ಣೋದ್ಧಾರನ ಕೈಗೊಂಡಿದ್ದಾರೆ. ಇವತ್ತು ಒಂದು ವೈಕುಂಠ ಏಕಾದಶಿ. ಇದನ್ನ ಇಲ್ಲಿನ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ಎಲೆಕೇರಿ, ತಿಟ್ಮಾರ್ನಳ್ಳಿ ಮತ್ತು ಎಲ್ಲಾ ಗ್ರಾಮಸ್ಥರು ಒಗ್ಗೂಡಿ ಈ ಒಂದು ವೈಕುಂಠ ಏಕಾದಶಿಯನ್ನ ಒಂದು ಸಂಪ್ರದಾಯದ ಪ್ರಕಾರ ಒಂದು ವೈಭವತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಸ್ವಾಮಿಯ ಕಲ್ಯಾಣೋತ್ಸವ. ಅನೇಕ ಭಕ್ತಾದಿಗಳು ಸಹ ಅದ್ರಲ್ಲಿ ಪಾಲ್ಗೊಂಡು ಕಲ್ಯಾಣೋತ್ಸವದಲ್ಲಿ ಒಂದು ಪಾತ್ರರಾಗ್ತಾರೆ ಅಂತಾನೆ ಹೇಳ್ಬೋದು. ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಗೆ ಸಾವಿರಾರು ಜನಗಳು ಬಂದು ಇವತ್ತು ಭಗವಂತನ ದರ್ಶನ ಪಡಿತಾ ಇದ್ದಾರೆ. ನಮ್ಮ ರಂಗನಾಥ್ ಅವರು ಇದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದಾರೆ. ಈ ತುಂಬಾ ಅಲಂಕಾರ ಮಾಡಿ ಪ್ರತಿ ವರ್ಷ ಜನ ಜಾಸ್ತಿ ಆಯ್ತಾರೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಆ ಭಗವಂತ ಈ ವೈಕುಂಠ ಏಕಾದಶಿಯಿಂದ ಎಲ್ಲರಿಗೂ ಆಯುಷು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳ್ಕೊತೀನಿ.